ಒಂದೊಂದು ಪುಸ್ತಕವನ್ನು ಕೊಡೋ ಪದ್ಧತಿಯೊಳಗೆ ಅದನ್ನೊಂದು ಹೊಸ ಪದ್ಧತಿಗಳು ಮಾಡಿಸಿದ್ವಿ. ಒಂದು ಪುಸ್ತಕದಲ್ಲಿ ಅದನ್ನು ಮನೆಯೊಳಗೆ ಏನಂದ್ರೆ ಒಂದು ಕಡೆ ಎಲ್ಲಾದರೂ ಒಂದು ಬಾಜು ಟೇಬಲ್ ಮ್ಯಾಲೆ ಇಟ್ಕೊಂಡು ಬಿಡಬೇಕು. ಅದನ್ನು ತೆಗೆದಿಟ್ಕೊಂಡು ಮನ್ಯಾಗ ಯಾವಾಗ ಯಾರಿಗೆ ಸೌಂಡ್ ಇರ್ತದೋ ಅವ್ರು ಅದನ್ನು ಕುರ್ಚಿ ಹಾಕ್ಕೊಂಡು ಕೂತ್ಕೊಂಡು ಆ ಪುಸ್ತಕದಲ್ಲಿ ತಮಗೆ ಎಷ್ಟು ಸಮಯ ಶಕ್ತಿ ಆಗ್ತದೆ ಅಷ್ಟು ಬರ್ಕೊಂಡ್ಬಿಡೋದು. ಅದು ಪುಸ್ತಕ ಮನೆಯಲ್ಲಿ ಯಾವಾಗಲೂ ಇದ್ದೇ ಇರ್ತದೆ. ಮನೆಯಲ್ಲಿದ್ದವರು ಖಾಲಿ ಇದ್ದವರು ಬರ್ಕೊಂಡು ಕೂಡಲಿಕ್ಕಾಗ್ತದೆ. ಆದ್ದರಿಂದ ಆ ಪುಸ್ತಕವನ್ನು ನಾವು ತಯಾರು ಮಾಡಿಸಿದ್ವಿ. ಅದು ಅರ್ಥಾತ್ ಏನು ಅಂದರೆ ನಾವು ಈ ಪುಸ್ತಕವನ್ನು ಅದು ಸಾಧಾರಣ ಎಷ್ಟು ಖರ್ಚು ಬರ್ತದೆ ಅಂತ ತಿಳ್ಕೊಂಡು ಕೇಳಿದಾಗ ಅವರು ಮುದ್ರಕರು ಕೇಳಿದರು. ಆದಿತ್ಯ ಪ್ರಕಾಶ್ ಅವರು ಒಂದು ಪುಸ್ತಕದ ಖರ್ಚು 1300 ರೂಪಾಯಿ ಬರ್ತದಂತೆ. ನಾವು ಅದನ್ನು ತರಿಸಿ ಆ ದುಡ್ಡೇನದನ್ನು ಮತ್ತು ಅವರಿಗೆ ನಾವು ಕೊಟ್ಬಿಡೋದಲ್ಲ. ಮತ್ತು ಬೇರೆ ಒಂಥರ ಉಳಿದ ಬಳಕೆ ಸದ್ಯ 100 ಕನ್ನಡ 100 ಮರಾಠಿ ಮಾಡಿಸಿದ್ದೀವಿ. ಆದ್ದರಿಂದ ಈಗ ಮುಖ್ಯವಾಗಿ ಇನ್ನೊಂದೇನು ಅಂದ್ರೆ ಈ ಪುಸ್ತಕದ ರಾಮನಾಮ ಪುಸ್ತಕಗಳನ್ನು 1,20,000 ಪುಸ್ತಕಗಳನ್ನು ಇಡಲಿಕ್ಕೆ ಒಂದು ಭವ್ಯವಾದ ಮಂದಿರವನ್ನು ಕಟ್ಟಿಸ್ತಾ ಇರೋದ್ರಿಂದ ಆ ಮಂದಿರದ ಅಂದಾಜಿನ ಖರ್ಚು 1.5 ರಿಂದ 2 ಕೋಟಿ ರೂಪಾಯಿ ಖರ್ಚಿನ ಅಂದಾಜಿನ ಒಂದು ಮಂದಿರ ರಾಮನಾಮದಲ್ಲಿ ಪುಸ್ತಕದ ಮಂದಿರವನ್ನು ಮಾಡ್ತಾ ಇರೋದರಿಂದ ಬಹಳಷ್ಟು ನಾವು ಲಕ್ಷ್ಯವನ್ನು ಆ ಕಡೆ ಹಾಕಬೇಕಾಗಿರೋದರಿಂದ ಮತ್ತು ಈ ಕೊರೋನಾದ ಒಂದು ಪ್ರಸಂಗದ ಅನುಸಾರವಾಗಿ ನಾವು ಎಲ್ಲ ಕಡೆಗೂ ಊರು ಅಡ್ಡಾಡಿ ಮುಂಚೆ ನಾವು ಎಲ್ಲ ಕಡೆಗೆ ಪುಸ್ತಕ ಪಟ್ಟು ಬರ್ತಿದ್ವಿ. ಹಾಗೆ ಪಟ್ಟು ಬರೋದು ಶಕ್ಯ ಆಗ್ತಾ ಇಲ್ಲ. ಆ ಒಂದು ಪ್ರಮಾಣದಲ್ಲಿ ಸದ್ಯ ಪ್ರಿಂಟ್ ಮಾಡಿಸೋದು ನಮ್ಗೆ ಶಕ್ಯ ಆಗ್ತಾ ಇಲ್ಲದೆ ಇರೋದರಿಂದಾಗಿ ಈ ರಾಮನಾಮ ಬರೆಯೋದು ನಿಲ್ಲಬಾರದು ಅನ್ನೋ ಒಂದೇ ಒಂದು ಕಳಕಳಿಯಿಂದ ನಾವು ಈ ಪ್ರಕಾರವಾಗಿ ಪುಸ್ತಕವನ್ನು ಮಾಡಿಸಿದ್ದೀವಿ. ಇದರಲ್ಲಿ 1,00,000 ರಾಮನಾಮ ಬರೀಲಿಕ್ಕಾಗ್ತದೆ. ಆದ್ದರಿಂದ ಯಾರಿಗೆ ಯಾರ್ಯಾರ ಹೆಸರು ಬರೆಸಿರಿ ಮತ್ತು ಯಾರ್ಯಾರು ಅದರ ಸಲುವಾಗಿ ದುಡ್ಡು ತುಂಬಿರಿ ಅಥವಾ ಇಲ್ಲೇ ಕೊಡ್ಬೋದು, ದುಡ್ಡು ತುಂಬೋದು, ಬನಿ ಕೋಡ್ ತುಂಬೋದು, ಆಮೇಲೆ ಒಂದು 4 ದಿವಸ ಬಿಟ್ಟಾದರೂ ತುಂಬೋದು. ಇವತ್ತು ಮುಂಜಾನೆ ಘಾಟಿ ಸುಬ್ರಹ್ಮಣ್ಯದ ರಾಜಗೋಪಾಲ್ ಅವರು ಬಂದಿದ್ದರು. ಅವರು 19 ಪುಸ್ತಕ ತೊಗೊಂಡು ಹೋದರು. ತಮ್ಮ ಕುಟುಂಬದವ್ರಿಗೇನೆ ತಮ್ಮ 4 ಮಂದಿ ಹೆಣ್ಮಕ್ಳು ಒಳ್ಳೆಯಂದರು ಅವ್ರು ತಾವಂತಂದ್ರು ಇವರಿಗೆ ಅವರು ಈಗ 8 ದಿವಸದಿಂದಲೇ 15 ದಿವಸದಿಂದ ಗಂಟು ಬಿದ್ದಿದ್ದು ನಮಗೆ ಪುಸ್ತಕ ಯಾವಾಗ ಬರ್ತದೆ ನಾನು ಟೇಬಲ್ ರೆಡಿ ಮಾಡ್ಕೊಂಡು ಕೂತಿದ್ದೀನಿ, ಬೇಗನೆ ಪುಸ್ತಕ ಕಳಿಸ್ಕೊಡ್ರಿ ಅಂತ. ಇವತ್ತು ಅವರು ಅವರ ಸ್ವತಃ ಬಂದು ತಮ್ಮ ಮನೆಗೆ ಒಂದು 4, ತಮ್ಮ ಮಕ್ಕಳಿಗೆ ಒಂದೊಂದು 2 ಹಿಂಗೆ 19 ಪುಸ್ತಕ ಇವತ್ತು ಬೆಳಿಗ್ಗೆ ತೊಗೊಂಡು ಹೋದರು. ಇವಾಗೂ ಅವರಿಗೆ ಅದ್ರ ಬಗ್ಗೆ ಭಾಳ ಸಂತೋಷ ಆಯಿತು. ಅವ್ರಿಗೆ ಭಾಳ ದೊಡ್ಡ ಕೆಲಸ ಮಾಡಿದ್ರಿ, ನಾವು ಆಯುಷ್ಯ ತುಂಬ ಇದನ್ನು ಮಾಡ್ಕೋತಾ ಇರ್ತೀವಿ ಅಂತ ತಿಳ್ಕೊಂಡು ಅವ್ರಿಗೆ ಸಂತೋಷ ವ್ಯಕ್ತಪಡಿಸಿ ಮತ್ತೆಲ್ಲ ಪ್ರಸಾದ ಮಾಡಿಕೊಂಡು ಅವರು ಹೋದರು ಖಾಲಿಗೆ. ಅದಕ್ಕೆ ಅನುಸಾರವಾಗಿ ನಾವು ಕನ್ನಡ 100, ಮರಾಠಿ 100 ಮಾಡಿಸೀವಿ. ಅದ್ರ ಪೈಕಿ ಕನ್ನಡ ಮರಾಠಿ ಬಂದು 40 ಕನ್ನಡ ಬಂದಾವೆ, ಒಂದು 20 ಮರಾಠಿ ಬಂದಾವೆ. ಆದ್ದರಿಂದ ಯಾರಿಗಾದರೂ ಬೇಕಾಗಿದ್ದರೆ ಅಥವಾ ಹೇಳಿದರೆ ಅಥವಾ ಹೇಳದೇನೆ ಇಲ್ಲಿಯೂ ಸಹಿತ ನೀವು ದುಡ್ಡು ಕೊಟ್ಟು ತೊಗೊಂಡು ಹೋಗ್ತಿದ್ರೆ ನಾವು ಆ ಪುಸ್ತಕಗಳನ್ನು ಕೊಡ್ತೀವಿ. ಮತ್ತು 12 ಗಂಟೆಗೆ 56 ಭೋಜನ 56 ಅರ್ಥಾತ್ ಏನೊಂದು ಪ್ರಸಾದಗಳನ್ನು ನಾವು ಭಗವಂತನಿಗೆ ನೈವೇದ್ಯ ಮಾಡಿ ಮಹಾರಾಜರ ಜಯಂತಿಯಿಂದ ಪ್ರಾರಂಭವಾಗಿರೋದ್ರಿಂದ ಪ್ರತಿ ಗೋಕುಲಾಷ್ಟಮಿ ದಿವಸ ಈ 56 ಭೋಗ ಅನ್ನುವಂಥದ್ದನ್ನು ನಾವು ಮಾಡ್ಕೊಂಡು ಹೋಗಬೇಕು ಅಂತ ವಿಚಾರ ಮಾಡಿದ್ವಿ. ಆ ಪ್ರಕಾರವಾಗಿ ನೀವೆಲ್ಲರೂ ನೋಡ್ತಾ ಇದ್ದೀರ. ಆ 56 ಭೋಗ ನೋಡಿದ್ರೆ ಸಂತೋಷ ಆಗಿಬಿಡ್ತದೆ. ಆ ಕೃಷ್ಣನ ಬಿಟ್ಟು ನಡೀತದೆ. ಆ 56 ಭೋಗ ನೋಡಿ ಎಲ್ಲಾದರೂ ಒಂದು ಕಡೆಗೆ ಇಷ್ಟು ಪದಾರ್ಥಗಳನ್ನು ನೋಡಿದ್ವಲ್ಪ ಅನ್ನೋದೇ ಅನ್ನಕೂಟವನ್ನು ಮಾಡಿರ್ತಾರೆ. ಆ ಅನ್ನಕೂಟದ್ದು ನಾವು ಒಂದ್ಸಲ ಮಾಡೋದಿದ್ದೀವಿ. ಅನ್ನಕೂಟವನ್ನು ಮಾಡಬೇಕಾಗಿದೆ. ಭಗವಂತನ ನೈವೇದ್ಯ ಪ್ರಕಾರದಲ್ಲಿ ಅನ್ನಕೂಟದ್ದು ಒಂದು ಪ್ರಕಾರದ ಎಲ್ಲ ಪ್ರಕಾರದ ಅಡುಗೆ ಮಾಡೋದು. ಅದನ್ನೇನದನ್ನು ವ್ಯವಸ್ಥಿತವಾಗಿ ಚೆನ್ನಾಗಿ ಭಗವಂತನ ನೈವೇದ್ಯ ತೋರಿಸಿ ಬಂದು ಭಕ್ತರಿಗೆ ಅದನ್ನು ಊಟಕ್ಕೆ ಹಾಕಿ ಕಳಿಸೋದು ಅನ್ನಕೂಟ ಅಂತ ಉತ್ತರ ಭಾರತದಲ್ಲಿ ಮಾಡಿರ್ತಾರೆ. ಅದು ಸಹಿತ ಭಗವಂತನ ಸಾನ್ನಿಧ್ಯದಲ್ಲಿ ಆಗಬೇಕು ಅನ್ನೋ ಕಳಕಳಿ ಇದೆ. ಮತ್ತು ಇನ್ನೊಂದು ಮಹತ್ವದ ವಿಷಯ ಇದೇ ಸಂದರ್ಭದಲ್ಲೇ 8 ಮಂದಿ ಇದ್ದೀರೋ 8 ಮಂದಿಗೆ ಹೇಳ್ಬಿಡ್ತೀನಿ. ಈ ಫೇಸ್ಬುಕ್ನಾಗ ಅದು ಬಂಟು ಅದ ಎಲ್ಲ ಕಡೆಗೆ ಲೈವ್ ಆಗಿ. ಮುಖ್ಯವಾಗಿ ಏನು ಅಂತ ಸಹಜವಾಗಿ ಮಾಡಿ ನಮ್ಮ ತಲೆಗೆ ಏನೊಂದು ವಿಚಾರ ಬಂತು ಅಂದರೆ ಈಗ 11 ಕೋಟಿ ಹನುಮಾನ್ ಚಾಲೀಸ ಅದೇನದ ಸಾರ್ವಜನಿಕದ ಗಂಡಸರು ಹೆಣ್ಮಕ್ಕಳು ಸಣ್ಣವರು ದೊಡ್ಡವರು ಅದೇ ರೀತಿಯಾಗಿ 4 ವರ್ಣದವರು 4 ಎಲ್ಲ ಜಾತಿ ವರ್ಣ ಪಂಥ ಅದಕ್ಕೆ ಯಾವುದೂ ಏನೂ ನಿರ್ಬಂಧ ಇಲ್ಲ. ಮೊನ್ನೆ ಮೊರಾರಿ ಬಾಬು ತಮ್ಮ ಪ್ರವಚನದ ಒಂದು ಕಡೆ ಹೇಳಿದರು, ನಮ್ಮ ಜೀವನದಲ್ಲಿ ಅವನ ಆಧಾರ ಇಟ್ಕೋಬೇಕು ಅಂತ. ನಮ್ಮ ಯಾವಾಗಲೂ ನಮ್ಮ ಇಷ್ಟ ದೇವತೆಯಲ್ಲಿ ಕುಲದೇವರಿರಲಿ ಇಷ್ಟ ದೇವರಿರಲಿ ಯಾರಿದ್ರೂ ಹನುಮಪ್ಪೊಬ್ಬ ನಮ್ಮ ಜೊತೆಗೆ ಇರಬೇಕು ಅನ್ನುವಂಥ ಭಾವನೆಯಿಂದ ನಾವು ಆ ಹನುಮಂತನನ್ನು
ನಾವು ಆಧಾರ ಅಂತ ಇಟ್ಕೊಂಡಿವಿ ಅಂದರೆ ಹನುಮಂತನನ್ನು ನಾವು ಆಧಾರ ಅಂತ ಇಟ್ಕೊಂಡಿವಿ ಅಂದರೆ ನಮಗೇನಾಗ್ತದೆ ನಮ್ಮ ಎಲ್ಲ ಜೀವನದ ಎಲ್ಲ ಪ್ರಸಂಗಗಳಲ್ಲಿ ಮತ್ತು ಎಲ್ಲ ಪರಿಸ್ಥಿತಿಯಲ್ಲಿ ನಮ್ಮನ್ನು ಸಂರಕ್ಷಣೆ ಮಾಡೋದು ಯಾರು ಅಂದರೆ ಹನುಮಂತನೇ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಅವನನ್ನು ಸಂತೋಷಪಡಿಸುವ ಸಲುವಾಗಿ ನಾವು ಹನುಮಾನ್ ಚಾಲೀಸ ಅನ್ನಬೇಕು ಅನ್ನುವಂಥ ದೃಷ್ಟಿಯಿಂದ 11 ಕೋಟಿ ಹನುಮಾನ್ ಚಾಲೀಸ ಅನ್ನೋದ್ರ ಸಂಕಲ್ಪ ಮಾಡೀವಿ. ಮತ್ತು ಈಗ ಇನ್ನೊಂದು ನಮಗೇನದ ಅಂತಂದ್ರೆ ಕಲವು ಚಂಡಿ ವಿನಾಯಕವು ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ದೇವಿ ಮತ್ತು ವಿನಾಯಕನ ಗಣಪತಿ ಶೀಘ್ರವಾಗಿ ನಮಗೆ ವರ ಕೊಡೋರು. ಅಂಥದ್ದೊಂದು ಸಂದರ್ಭ ನಮ್ಮ ಜೀವನದಲ್ಲಿ ಏನು ಅಂತಂದ್ರೆ ಬಂತೇನು ಅಂದರೆ ನಾಳೆ ಗಣೇಶ ಚತುರ್ಥಿಗೆ ನಮಗೆ 70 ವರ್ಷ ಆಗ್ತದೆ. ಅದು ನನ್ನ ತಲೆಯಾಗ ಏನು ಬಂತು ಅಂದರೆ ದಿನ ಇದೊಂದು 70 ಪಾಠ ಮಾಡಬೇಕು ಅಥರ್ವ ಶೀರ್ಷಿತ್ತು ಅಂತ ಬಂತು. ಗಣಪತಿಯ ಪ್ರೀತ್ಯರ್ಥವಾಗಿ ದಿನ ಒಂದು 70 ಪಾಠ ಮಾಡಬೇಕು. ನಾನು ನಿನ್ನೆ ಮೀಟಿಂಗ್ನಾಗ ಹೇಳಿದೆ, ಯಾವುದೋ ನಾವು ಏನೇ ಮಾಡಿದ್ರು ನಾವು ಒಬ್ಬರ ಬೀಳಂಗಿಲ್ಲ, ಎಲ್ಲರನ್ನೂ ಹಾಕ್ಕೊಂಡು ಬಿಡೋದು ನಮ್ಮ ಸ್ವಭಾವ. ಆದ್ದರಿಂದ ನಾವು ಒಬ್ಬರ ಮಾಡೋಂಗಿಲ್ಲ, ಎಲ್ಲರಿಗೂ ಹೇಳಿ ಮಾಡೋದು, ಎಲ್ಲರ ಕಡೆಯಿಂದ ಮಾಡಿಸ್ಬೇಕು ಅನ್ನೋ ಕಳಕಳಿ ನಮಗೆ. ಆದ್ದರಿಂದ ಅದ್ರದ್ದು ಒಂದು ನಾಳೆ ಗಣೇಶ ಚತುರ್ಥಿ ದಿವಸ ಸಂಕಲ್ಪ ಮಾಡೋದು ಏನು ಅಂದರೆ 70,000 ಅಥರ್ವ ಶೀರ್ಷದ ಪಾಠ ಮಾಡಬೇಕು ಅಂತ. ಇಡೀ ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ಬ್ರಾಹ್ಮಣರು ಅದರಲ್ಲಿಯೂ ಸಹಿತ ಉಪನಯನ ಆಗಿರ್ತಕ್ಕಂಥ ದ್ವಿಜರು ಎಲ್ಲರೂ ಏನದನೋ ಪುರುಷರು ಮಾತ್ರ ಮತ್ತು ದ್ವಿಜರು ಮಾತ್ರ ಏನದ ಅಂತ ಎಲ್ಲರೂ ಪ್ರತಿ ದಿವಸ ಏನದನೋ ಸ್ನಾನ ಆದಮೇಲೆ ಸಾಯಂಕಾಲ ರಾತ್ರಿ ಮಲ್ಕೊಳ್ಳೋವರೆಗೂ ಯಾವಾಗಾದ್ರೂ ಅರ್ಥಾತ್ ಅದನ್ನು ಹಿಂಗೇನು ನಾವು ಹನುಮಾನ್ ಚಾಲೀಸ ಅನ್ನೋ ಒಂದು ಗಾಡಿ ಒಳಗೆ ಕೂತ್ಕೊಂಡು ಅಂತೀವಿ ಮತ್ತು ಪ್ಯಾಂಟು ಬುಷರ್ಟು ಕೋಟು ಅಥವಾ ಬೂಟು ಹಾಕ್ಕೊಂಡು ಅಂತೀವಿ, ಹಂಗೆ ಅನ್ನಂಗಿಲ್ಲ. ಇದನ್ನು ಮನೆ ಒಳಗೆ ಇಟ್ಕೊಂಡು ಕೈಕಾಲು ತೊಳ್ಕೊಂಡು ನೀವು ಮದಿ ಉಟ್ಕೊಬೋದು, ಬಿಡ್ಬೋದು, ಲುಂಗಿ ಉಟ್ಕೊಂಡು ಧೋತ್ರ ಉಟ್ಕೊಂಡು ಉತ್ಕೊಂಡು ಏನದನೋ ಒಂದು ಸಲ ಅಂದರೂ ಸಾಕು ನಮಗೆ ಅಥರ್ವ ಶೀರ್ಷ. ಅದರದ್ದು ಇದು ಏನದನು ಫಲಶ್ರುತಿ ತಿಂಗಳಿಗೆ ಒಂದು ಸಲ ಅಂದರೂ ಸಾಕು. ಏತ ಅಥರ್ವ ಶೀರ್ಷೆಯೋ ಧೀತೆ ಅನ್ನುವಂಥದ್ದನ್ನು ತಿಂಗಳಿಗೆ ಒಂದು ಸಲ ಅಂದರೂ ಸಾಕು. ದಿನ ಒಂದು ಪಾಠ ಮಾಡಿದ್ರೂ ಸಾಕು. 1 ವರ್ಷ ಈ 70 ವರ್ಷ ಪೂರ್ಣ ಆಯಿತು. 71 ವರ್ಷ ಪೂರ್ಣ ಆಗೋದ್ರಾಗೇ 70,000 ಅಥರ್ವ ಶೀರ್ಷ ಪಾಠ ಆಗಬೇಕು. ಅದಕ್ಕಾಗಿ ಅದೇನು ಭಾಳ ದೊಡ್ಡದಿದ್ದು ಅಲ್ಲ. 200 ಜನರು ದಿನ ಒಂದು ಅಂದಿದ್ರೆ ದಿವಸಕ್ಕೆ 200 ಪಾಠ ಆದರೆ 1 ವರ್ಷಕ್ಕೆ 70,000 ಆಗ್ತದೆ. 365 ದಿವಸಕ್ಕೆ 70,000 ಆಗ್ತದೆ. ಆದ್ದರಿಂದ ಕನಿಷ್ಠ ಒಂದು ಸಲ ಆದರೂ ಆ ಅಥರ್ವ ಶೀರ್ಷದ ಪಾಠ ಮಾಡಬೇಕು ಅನ್ನುವಂಥದ್ದು ಒಂದು ಕಳಕಳಿಯಿಂದ ನಾವು ಅದನ್ನು ಒಂದು ಸಂಕಲ್ಪ ಮಾಡ್ತೀವಿ. ಗಣಪತಿಗೂ ಒಂದು ಸೈಡ್ ಬೈ ಸೈಡ್ ಒಂದು ಉಪಾಸನ ಇರಲಿ ಸಣ್ಣ ಪ್ರಮಾಣದಲ್ಲಿ ಯಾಕಾಗೋದಕ್ಕೆ ಅವನು ಎಲ್ಲ ದೊಡ್ಡ ದೊಡ್ಡ ಉಪಾಸನೆಗಳಲ್ಲಿ ವಿಘ್ನಗಳನ್ನು ದೂರ ಮಾಡ್ತಕ್ಕಂಥವನ್ನ ಮುಂಚೆ ನಾವು ಸ್ತೋತ್ರ ಮಾಡಿ ಆಮೇಲೆ ನಾವು ನಮ್ಮ ಸಾಧನೆಯನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಅಥರ್ವ ಶೀರ್ಷ ಪಾಠವನ್ನು ಮಾಡಬೇಕು. ಅದಕ್ಕಾಗಿ ನಾವು ಅದನ್ನು ಹೆಂಗೆ ಮಾಡಬೇಕು ವಾಟ್ಸಪ್ನಾಗ ಅದನ್ನು ಹಾಕ್ತೀವಿ, ಅಂದರೂ ತೋರಿಸ್ತೀವಿ, ಎಷ್ಟು ಅಂದ್ರೆ ಸಾಕು ಅನ್ನೋದನ್ನು ಹೇಳ್ತೀವಿ, ಯಾವಾಗ ಅನ್ಬೇಕು ಅನ್ನೋದನ್ನು ಹೇಳ್ತೀವಿ. ಆ ಪ್ರಕಾರವಾಗಿ ಎಲ್ಲರೂ ನಮ್ಮದು ರಾಜ್ಯ ಮಹಾರಾಜರ ರಾಜ್ಯ ಎಲ್ಲಿಂದ ತನಕದ ಅಂದರೆ ಇತ್ಲ ಕೆಳಗೆ ಆಂಧ್ರ ಪ್ರದೇಶದಿಂದ ಹಿಡ್ಕೊಂಡು ಅಥವಾ ಉತ್ತರ ಭಾರತದ ತನಕ ಮಹಾರಾಜರ ರಾಜ್ಯ ವಿಸ್ತಾರ ಅದ. ಅಲ್ಲೆಲ್ಲ ಇರ್ತಕ್ಕಂಥ ಮಹಾರಾಜರ ಭಕ್ತರು ಏನಿದ್ದಾರೋ ಇವರೆಲ್ಲರೂ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್, ಉತ್ತರ ಪ್ರದೇಶ ತನಕ ಎಲ್ಲರೂ ಏನಿದೆ ಒಂದು 200 ಜನರು ದಿನ 100 ಪಾಠ ಅಂದರೂ ಸಾಕು. 70,000 ಆಗಬೇಕು ಅನ್ನೋ ಕಲ್ಕಲೆಗೆ ಅದನ್ನು ಗಣೇಶ ಚತುರ್ಥಿ ದಿವಸ ಸಂಕಲ್ಪ ಮಾಡ್ತೀವಿ. ಮತ್ತು ಇವತ್ತು ಈ ಭಗವಂತನ ದಿವ್ಯ ಸಾನ್ನಿಧ್ಯದಲ್ಲಿ 56 ಭೋಗ ಎಲ್ಲರೂ ಈಗ ಮನೆಗೆ ಹೋಗೋರು ಇದ್ದರೆ ಇನ್ನೊಂದ್ಸಲ 56 ಭೋಗಕ್ಕೆ ನಮಸ್ಕಾರ ಮಾಡಿ ದರ್ಶನ ಮಾಡಿಕೊಂಡು ಬಾಯಾಗ ನೀರು ಬಿಡ್ಬೋದು. ಖರೆ ಪ್ರಸಾದ ನಾಳಿನಿಂದ ನಾವೆಲ್ಲರೂ ಮುಗಿಸೋ ಪ್ರಯತ್ನ ಮಾಡ್ತೀವಿ. ಆ ಪ್ರಕಾರವಾಗಿ ಇವಾಗ ಏನಂದ್ರೆ ಯಾರು ಪುಸ್ತಕಗಳಿಗೆ ದುಡ್ಡು ಕೊಡ್ತೀರಿ ಅಥವಾ ಕೊಡ್ತೀರಿ ಅಥವಾ ಬೇಕಂದವರು ಈಗ ಅವ್ನು ಬಂದು ತೊಗೊಂಡು ಹೋಗಬೇಕಾಗಿ ವಿನಂತಿ. ಸದ್ಗುರುನಾಥ ಮಹಾರಾಜ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಓಕೆ ಏನಂತ ವಾಂಗ್ಮಯ ಅಂತ ಬಂದ್ಬಿಟ್ಟು ಅದನ್ನು ನೋಡಿಲ್ಲ. ಅದೇ ವಾಂಗ್ಮಯ ಸೇವೆ ಸ್ನ್ಯಾಪ್ ತೆಗಿತೀರ ಇಸ್ಕೊಳ್ಳೋದಲ್ಲ ತಪ್ಪಿಳಿಲ್ಲ ಆ ಕಡೆ ಹಂಗಲ್ಲ ಆ ಕಡೆಯಿಂದ ಬರ್ಬೋದು. ವಾಂಗ್ಮಯ ಸೇವೆ
ठीक है ಮೂರನೇ ನಂಬರ್ ये नंबर ಈ ನಂಬರ್ ಹೆಸರು ನಂಬರ್ ಒಂದು ನಂಬರ್ ನಂಬರ್ ಅದನ್ನೊಂದು ರೂಲ್ ಇದೆ ಗುರುರಾಜ್ K5 ಥ್ಯಾಂಕ್ ಯು ಸರ್ ನಮಸ್ತೆ ಅವರು Okay.